ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಮತ್ತೆ ಕಲ್ಪನಾಗ್ ಫೋನ್ ಮಾಡಿ ಶಿವಗಾಮಿ ನಂಬರಿಂದ ಫೋನ್ ಮಾಡಿಸಿದ್ದು ಒಳ್ಳೇದೇ ಆಯ್ತು ಬಾಸ್. ಪಾಪುಗೆ ಶಿವಗಾಮಿ ಮೇಡಮೇ ಕಾಲ್ ಮಾಡಿ ಬರಕ್ಕೆ ಹೇಳಿದ್ರು ಅಂತ ಹೇಳ್ದೆ. ಅದಕ್ಕೆ ಪಾಪು ಆಯ್ತು ಪರವಾಗಿಲ್ಲ ಇಲ್ಲೇ ಇರಿ ಅಂತ ಹೇಳಿದ್ಲು ಬಾಸ್. ಸುಮ್ನೆ ಕಳ್ಳಂತರ ಎಲ್ರೂ ಗುರಾಯಿಸ್ಕೊಂಡು ಓಡಾಡ್ತಿರ್ಬೇಡ ಮನೇಲಿ. ಅದಕ್ಕೆ ಅವ್ರಿಗೆ ನಿನ್ ಮೇಲೆ ಕೋಪ ಬಂದಿರೋದು. ನೀನಿದ್ಯಾ ಅನ್ನೋದೇ ಆ ಮನೇಲಿ ಗೊತ್ತಾಗ್ಬಾರ್ದು. ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ಮನೇಲಿ ಏನೇನ್ ನಡೆಯುತ್ತೋ ಎಲ್ಲ ನನಗೆ ಅಪ್ಡೇಟ್ ಮಾಡ್ತಿರ್ಬೇಕು. ಭೈರವಿಗೆ, ಕಮಲಮ್ಮಂಗೆ, ರೂಪಂಗೆ ಎಲ್ರಿಗೂ ಮರ್ಯಾದೆ ಕೊಡೋ ಥರ ನಾಟಕ ಮಾಡ್ತಿರು. ನಿನ್ ಲೆವೆಲ್ ಏನು ಕಮ್ಮಿ ಆಗಲ್ಲ. ಆಕ್ಚುಲಿ ನಿನಗೆ ಲೆವೆಲೇ ಇಲ್ಲ ಬಿಡು. ಚಿತ್ರಾನ್ನಕ್ಕೆ ಲಾಟ್ರಿ ಹೊಡೆಯೋ ಫುಟ್ಪಾತಲ್ಲಿರೋ ಆ ಮನೆಗೆ ಬಿಟ್ಟಿದ ತಕ್ಷಣ ಯಾವುದೋ ಡಾನ್ ಥರ ಎದೆ ಉಬ್ಬಿಸ್ಕೊಂಡು ಓಡಾಡ್ತಿದ್ಯಾ. ಅದಕ್ಕೆ ಆ ಹುಡುಗಿಗೆ ನಿನ್ ಮೇಲೆ ಕೋಪ ಬಂದು ಉಗಿದು ಮನೆಯಿಂದ ಆಚೆ ಹಾಕಿರೋದು. ಹೌದು ಬಾಸ್, ನನ್ನ ಕಡೆಯಿಂದನೇ ತಪ್ಪಾಗಿದ್ದ ಅವತ್ತು. ಇನ್ಮುಂದೆ ಆ ಥರ ಆಗಲ್ಲ ಬಾಸ್. ಸರಿ, ಅದೇನೇ ಇದ್ರು ನನಗೆ ಇನ್ಫಾರ್ಮ್ ಮಾಡ್ತಾ ಇರು. ಆ ಮನೇಲಿ ಹುಷಾರಾಗಿರು. ಈಗ ಅಶೋಕ್ ಬೇರೆ ಇದ್ದಾನೆ. ಅವನು ಮೊದಲೇ ಪ್ರಳಯಾಂತಕ. ಇವ್ರುಗಳನ್ನೆಲ್ಲ ಯಾಮಾರಿಸ್ದಂಗೆ ಅವನ್ನ ಯಾಮಾರ್ಸಕ್ಕಾಗಲ್ಲ. ನಾವೆಲ್ಲ ಒಂದು ವಿಷಯನ ಒಂದು ಆ್ಯಂಗಲಿಂದ ನೋಡಿದ್ರೆ ಅವನು ಅದೇ ವಿಷಯನ 100 ಆ್ಯಂಗಲಿಂದ ನೋಡ್ತಾನೆ. ಅವನ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಅವನ ಮನಸ್ಸಲ್ಲಿ ಏನ್ ನಡೀತಿದೆ ಅನ್ನೋದು ಯಾರಿಗೂ ಕಂಡಿಡಿಯಕ್ಕಾಗಲ್ಲ. ಆದರೆ ಅವನು ಕ್ಷಣದಲ್ಲಿ ಎಲ್ಲ ಕಂಡಿಡಿತಾನೆ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಸ್ವಲ್ಪ ಹುಷಾರಾಗಿರೋ.